ಏನಕ್ಕೆ ಜಾಬ್ ಬಿಟ್ಟಿದ್ದೀರಾ? ಫೈನಾನ್ಷಿಯಲಿ ನಿಮ್ ಬ್ಯಾಕಪ್ ಏನಿದೆ ನಿಮ್ಗೆ? ಸೊ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡಿ ಅಂತ ಹೇಳ್ಬಿಟ್ಟು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದ್ದೀನಿ. ಎಸ್, ವೆಲ್ಕಮ್ ಟು ನನ್ನ ಇವತ್ತಿನ ಇನ್ನೊಂದು ವ್ಲಾಗ್ಗೆ. ಇವತ್ತು ಸ್ವಲ್ಪ ನೆಮ್ಮದಿಯಾಗಿ ಕೂತು ಮಾತಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಬಿಕಾಸ್ ತುಂಬಾ ಜನ ಈ ಒಂದು ವಿಡಿಯೋ ಬಗ್ಗೆ ನಂಗೆ ತುಂಬಾ ಬ್ಯಾಕ್ ಟು ಬ್ಯಾಕ್ ಕಮೆಂಟ್ಸ್ ಬರ್ತಾನೆ ಇತ್ತು. ಹಾಗಾಗಿ ಇವತ್ತು ಈ ವಿಡಿಯೋನ ಮಾಡೋಣ ಅಂತ ಡಿಸೈಡ್ ಮಾಡಿದೀನಿ. ಥ್ಯಾಂಕ್ ಯು, ಈ ತರದೊಂದು ಕಂಟೆಂಟ್ ನ ಶೂಟ್ ಮಾಡಬಹುದು ಅಂತ ನೀವು ನಂಗೊಂದು ಐಡಿಯಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ. ಅಂಡ್ ಎಸ್, ಇಡೀ ವಿಡಿಯೋನ ಫುಲ್ ಆಗಿ ಕೂತು ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಇದು ನನ್ನ ಕಂಪ್ಲೀಟ್ ಒಪಿನಿಯನ್, ನನ್ನ ಓನ್ ಡಿಸಿಷನ್ ಆಗಿರುತ್ತೆ. ಅಂಡ್ ನೀವೇನಾದ್ರು ಹೊಸಬ್ರಾಗಿದ್ರೆ ವೆಲ್ಕಮ್ ಟು ನನ್ನ ಚಾನಲ್ಗೆ. ನಿಮ್ಗೆ ಏನಾದ್ರು ಮ್ಯಾನಿಫೆಸ್ಟೇಷನ್, ಡೈಲಿ ವ್ಲಾಗ್ಸ್, ಟ್ರಾವೆಲಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಈ ಚಾನಲ್ ನೀವು ಫಾಲೋ ಮಾಡಬಹುದು. ಜೊತೆಗೆ ಆಲ್ರೆಡಿ ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಹೃದಯದ ಕೃತಜ್ಞತೆಗಳು. ಥ್ಯಾಂಕ್ ಯು, ಐ ಲವ್ ಯು ಸೋ ಮಚ್ ಗೈಸ್. ತುಂಬಾ 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 ಜನಕ್ಕೆ ಕಮೆಂಟ್ ಮಾಡ್ತೀರಾ, ತುಂಬಾ ಪ್ರೀತಿಯಿಂದ ಮಾತಾಡ್ಸ್ತೀರಾ. ಐ ಕ್ಯಾನ್ ಫೀಲ್ ಯುವರ್ ಎನರ್ಜಿ ಆಕ್ಚುಲಿ. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಸೊ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿದಿರಾ, ನಿಮ್ಗೆ ಗೊತ್ತಾಗಿದೆ ಏನು ಕತೆ ಎತ್ತ ಅಂತ ಹೇಳ್ಬಿಟ್ಟು. ಎಸ್, ನಾನು ನನ್ನ ಕರಿಯರ್ನ ಅಂದ್ರೆ 9 to 5 ಜಾಬ್ ಕರಿಯರ್ನ ಪರ್ಮನೆಂಟ್ ಆಗಿ ಕ್ವಿಟ್ ಮಾಡಿದ್ದೀನಿ ಅಂತ ಹೇಳಕ್ಕೆ ತುಂಬಾನೇ ಟೈಮ್ ತಗೊಂಡೆ. ತುಂಬಾ ಧೈರ್ಯ ಬೇಕನ್ನಿಸ್ತು ನನ್ಗೂನು. ಬಿಕಾಸ್ ಓಕೆ, ಸೊ ನಾನ್ ಜಾಬ್ ಬಿಟ್ಟು ಆಲ್ಮೋಸ್ಟ್ 6 ಮಂತ್ ಆಗ್ತದೆ. ಅಂಡ್ ಹೊಸ ಜಾಬ್ ಸಿಕ್ಕಿತ್ತು, ನಿಮ್ಮೆಲ್ರ ಜೊತೆ ಶೇರ್ ಮಾಡಿದ್ದೆ ನಾನು. ಆ ಕೆಲಸ ಮಾಡ್ಬೇಕಾದ್ರೇನೆ ನಾನೊಂದು ಏಜೆನ್ಸಿ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ, ಅಂದ್ರೆ ಅಗ್ರಿಮೆಂಟ್ ಸೈನ್ ಮಾಡ್ಕೊಂಡೆ. ಅಂಡ್ ತುಂಬಾ ಬ್ಯಾಕ್ ಟು ಬ್ಯಾಕ್ ಕ್ಲೈಂಟ್ ಸಿಗ್ತಾ ಹೋದ್ರು ನನ್ನ ಸೆಷನ್ಸ್ಗೆ. ಮೂರನ್ನು ಬ್ಯಾಲೆನ್ಸ್ ಮಾಡೋದು ಕ್ವೈಟ್ ಚಾಲೆಂಜಿಂಗ್ ಅಂತ ಫಸ್ಟ್ ಅನ್ನಿಸ್ತು. ಸೆಕೆಂಡ್ ವಿಚಾರ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ, ನನ್ಗೆ ಯಾವಾಗ್ಲೂ 30 ಏಜಿಗೆ ಬರ್ತಿದ್ದಂಗೆ ಲೈಫಲ್ಲಿ ನಾನು ಒಂದು ಸೆಟಲ್ಡ್ ಆಗ್ಬೇಕು ಅನ್ನೋ ತರ. ಸೆಟಲ್ ಅನ್ನೋ ವರ್ಡ್ ನ ಒಬ್ಬೊಬ್ರು ಒಂದೊಂದ್ ತರ ಹೇಳ್ಬೋದು, ಅರ್ಥ ಮಾಡ್ಕೋಬಹುದು. ನನ್ಗೆ ಸೆಟಲ್ಡ್ ಅಂದ್ರೆ ಓನ್ ಬಿಸ್ನೆಸ್ ಏನಾದ್ರು ಶುರು ಮಾಡಿರೋದು, 9 to 5 ಅನ್ನೋದನ್ನ ಜಾಸ್ತಿ ತಲೆ ಕೆಡ್ಸ್ಕೊಳ್ದಲೆ, ಆ ಟೆನ್ಷನ್ ಅಲ್ಲಿ ಮುಳುಗ್ದಲೆ, ನನಗೆ ಯಾವಾಗ ಬೇಕು ಫ್ರೀಡಮ್, ಬೇಸಿಕಲಿ ಫ್ರೀಡಮ್. ಬಟ್ ಫೈನಾನ್ಷಿಯಲ್ ಫ್ರೀಡಮ್ ಒಂದೇ ಅಲ್ಲ, ಫೈನಾನ್ಷಿಯಲ್ ಫ್ರೀಡಮ್ ಅಫ್ ಕೋರ್ಸ್ ಅದು ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ, ಟೈಮ್ ಫ್ರೀಡಮ್. ನೆಕ್ಸ್ಟ್ ಬಂದ್ಬಿಟ್ಟು ಲೊಕೇಶನ್ ಫ್ರೀಡಮ್ ಇರಬೇಕು, ನನ್ಗೆ ಯಾವಾಗ ಬೇಕು ಟ್ರಾವೆಲ್ ಮಾಡಬೇಕು. ಸೊ ಇದೊಂಥರ ಈ 30 ಏಜ್ ಅಲ್ಲಿ ತಗೊಂಡಿರೋ ಈ ಒಂದು ಡಿಸಿಷನ್ ಸ್ವಲ್ಪ ಚಾಲೆಂಜಿಂಗ್ ಆಗೂ ಇದೆ. ಅಂಡ್ ಇನ್ನೊಂದು ಈಸಿನೋ ಅಂತ ತುಂಬಾ ಸಲ ಅನ್ಸಿದೆ ನನಗೆ. ಬಿಕಾಸ್ ನಾನು ಒಬ್ಳೆ ಬದುಕೋದು, ನನ್ಗೆ ಯಾವ್ದೇ ತರ EMI ಚಿಂತೆ ಇಲ್ಲ. ಸೊ ಆತರ ಎಲ್ಲ ನೋಡಕ್ ಹೋದ್ರೆ ಐ ಆಮ್ ಸೋ ಬ್ಲೆಸ್ಡ್ ಅಂತ ಅನ್ಸುತ್ತೆ. ಸೊ ಫಸ್ಟ್ ಈ ತರ ಒಂದು ಡಿಸಿಷನ್ ಅಂದ್ರೆ ಆ ಕೆಲ್ಸನ ನನ್ನ ಕೈಲಿ ಮ್ಯಾನೇಜ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಅಂಡ್ ಅಲ್ಲಿ ಇವಾಗ ಹೊಸ ಜಾಬ್ಗೆ ಏನ್ ಜಾಯ್ನ್ ಆಗಿದ್ನಲ್ಲ, ತುಂಬಾ ಹೊಸ ಹೊಸ ವಿಚಾರಗಳನ್ನ ಕಲಿಬೇಕಾಗಿತ್ತು. ದಟ್ ಈಸ್ ಔಟ್ ಆಫ್ ಮೈ ಬಾಕ್ಸ್, ಔಟ್ ಆಫ್ ಮೈ ವಾಟ್ ಎವರ್ ನೀವು ಕರಿಬಹುದು, ಔಟ್ ಆಫ್ ಮೈ ಬಾಕ್ಸ್ ಅಥವಾ ಔಟ್ ಆಫ್ ಮೈ ನಾಲೆಡ್ಜ್ ಅಂತ ಹೇಳ್ಬೋದು. ತೀರಾ 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 ಹೊಸ ವಿಚಾರಗಳು ಕಲಿಯಕ್ಕೆ ತುಂಬಾನೇ ಟೈಮ್ ತಗೋತಿತ್ತು. ನಾನು ಈ ಕಡೆ ಬ್ಯಾಲೆನ್ಸ್ ಮಾಡ್ಬೇಕಾಗಿತ್ತು. ಕ್ಲಾಸಸ್ಸು, ಬ್ರ್ಯಾಂಡ್ಸು ಎಲ್ಲಾನು ಒಂದೇ ಸಲ ಬಂದಿದ್ ಕಾರಣ ಸಮ್ವೇರ್ ನನ್ಗೆ ಆಗ್ತಾ ಇರ್ಲಿಲ್ಲ ಅಷ್ಟು ಬೇಗ ಇದೆಲ್ಲ ಮಾಡಕ್ಕೆ. ಅದಕ್ಕೆ ನಾನು ಅನ್ಕೊಂಡೆ ಓಕೆ ಫೈನ್, ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ನಾನು ಬೇಡ ಅಂತ ಕೆಲ್ಸನ ಕ್ವಿಟ್ ಮಾಡಿದೆ. ಅದಾದ್ಮೇಲೂ ಸಹ ನನ್ಗೆ ಇನ್ನೂ ಒಂದು ಆಪರ್ಚುನಿಟಿ ಬಂತು. ಸೇಮ್ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂತು, ಮನೇಲೆ ಕೂತ್ ಕೆಲಸ ಮಾಡುವಂಥದ್ದು, ಒಳ್ಳೆ ಪ್ಯಾಕೇಜ್. ಅದನ್ನು ಕೂಡ ನಾನು ರಿಜೆಕ್ಟ್ ಮಾಡಿದೆ. ಅದ್ ಬಂದ ಮೇಲೆ ಗೊತ್ತಿಲ್ಲ, ಅವಾಗ ಅನಿಸ್ತು ಒಂದ್ ಪಾಯಿಂಟ್ ಅಲ್ಲಿ, ಇಲ್ಲ ನಾನು ಒಪ್ಕೊಂಡ್ಬಿಡ್ಬೇಕಾಗಿತ್ತು ಅಂತ ಒಂದ್ ಪಾಯಿಂಟ್ ಅಲ್ಲಿ ಅನ್ನಿಸ್ತು. ಆಮೇಲೆ ಇಟ್ಸ್ ಓಕೆ, ಆಗ್ತಿರೋದೆಲ್ಲಾನು ಒಳ್ಳೇದಕ್ಕೆ, ಯಾಕೆ ಅಷ್ಟೊಂದು ಓವರ್ ಥಿಂಕ್ ಮಾಡ್ಬೇಕು, ಅಥವಾ ಅಯ್ಯೋ ನನ್ನ ಫ್ರೆಂಡ್ಸ್ ಕೆಲಸ ಮಾಡ್ತಿದ್ದಾರೆ ನಾನ್ ಕೆಲಸ ಮಾಡ್ತಿಲ್ಲ ಅಂತ ಎಷ್ಟೋ ಸಲ ಅನ್ಸಿದೆ. ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಫ್ರಾಂಕ್ ಆಗಿ ಹೇಳ್ಬಿಡ್ತೀನಿ ನಾನು. ಎಷ್ಟೋ ಸಲ ನನಗೂ ಅನ್ಸಿದೆ, ಓ ನನ್ನ ಫ್ರೆಂಡ್ಸ್ ಎಲ್ಲ ಕೆಲಸ ಮಾಡ್ತಿದ್ದಾರೆ, ನಾನ್ ಕೆಲಸ ಮಾಡ್ತಿಲ್ಲ. ಓ ನನ್ನ ಫ್ರೆಂಡ್ಸ್ ಎಲ್ಲ ತಿಂಗಳಿಗೆ 30-40 ಸಾವಿರ ದುಡಿತಿದ್ದಾರೆ, ನಂದು ಯಾವಾಗ ಬರುತ್ತೆ ಅಂತ ಇನ್ಕಮ್ ನನಗೆ ಗೊತ್ತಿಲ್ಲ. ಸೊ ಈ ಒಂದು ಡಿಸಿಷನ್ ನಾನು ತಗೊಳಕ್ಕೆ, ಅನಲೈಸ್ ಮಾಡಕ್ಕೆ ನನಗೂ ಸ್ವಲ್ಪ ಒಂದು 2 months ಟೈಮ್ ತಗೊಂತು. ಹೌದಾ, ನಾನು ಇದನ್ನ ಅನೌನ್ಸ್ ಮಾಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ, ಅಥವಾ ಹೆಂಗೆ ಎತ್ತ ಕತೆ, ಇದನ್ನ ಹೇಳ್ಕೊಂಡ್ರೆ ಯಾರು ಏನ್ ಅನ್ಕೊಂತಾರೆ, ಒಂದು ಚೂರ್ ಹಿಂಜರಿಕೆ ನನಗೂ ಇತ್ತು. ಆ ತರದೆಲ್ಲ ನನಗೂ ತಲೆಗ್ ಬಂದು ಹೋಗಿದೆ ವಿಚಾರಗಳು, ಇಲ್ಲ ಅಂತ ಹೇಳಕ್ ಆಗಲ್ಲ ನಾನು. ಆಮೇಲೆ ಅನ್ಕೊಂಡೆ, ಯಾಕೆ ನಾನು ಇದನ್ನ ಚಾಲೆಂಜ್ ಆಗಿ ತಗೋಬಾರ್ದು. ಒಂದು, ನಾನು ಯಾರಿಗೂ ಸಾಕಬೇಕು ಅನ್ನೋದು ಯಾವ್ದೇ ತರ ನನಗೆ ಕಮಿಟ್ಮೆಂಟ್ ಇಲ್ಲ, EMI ಕಮಿಟ್ಮೆಂಟ್ ಇಲ್ಲ. ನಾನು ಬಾಡಿಗೆಗೆ ನೋಡ್ಕೋಬೇಕು, ಮತ್ತು ನನ್ನ ಚಿಕ್ಕ ಪುಟ್ಟ ಎಕ್ಸ್ಪೆನ್ಸಸ್. ಸೊ ಇದ್ರ ಮೇಲೆ ನಾನು ಡೈಲಿ ಕನ್ಸಿಸ್ಟೆಂಟ್ಲಿ ವಿಡಿಯೋಸ್ನ ಪೋಸ್ಟ್ ಮಾಡೋದು, ಮತ್ತೆ ಹೊಸ ಹೊಸ ಸ್ಕಿಲ್ಸ್ನ ಕಲ್ತ್ರೆ ಡೆಫಿನೆಟ್ಲಿ ನಾನಲ್ಲಿ ಸರ್ವೈವ್ ಆಗ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ನನ್ಗೆ ಯಾವಾಗ್ಲೂ ಇತ್ತು. ಅದು ನನ್ನನ್ನ
ಗಿವ್ ಅಪ್ ಮಾಡಕ್ ಎಲ್ಲೂ ಬಿಡ್ಲಿಲ್ಲ, ಅಥವಾ ಗಿವ್ ಅಪ್ ಇನ್ ದ ಸೆನ್ಸ್ ನೀನು 9 to 5 ಜಾಬ್ ಅಲ್ಲಿ ಇದ್ಕೊಂಡಿದ್ದೆಲ್ಲ ಮಾಡಿದ್ರೆ ಮಾತ್ರ ವಿಲ್ ಬಿ ಸಕ್ಸಸ್, ಅಥವಾ ನಿಂಗೊಂಥರ ಧೈರ್ಯ ಇರುತ್ತೆ ಮನ್ಸಿಗೆ, ಆ ತರದ್ ಅನಿಸ್ಲಿಲ್ಲ. ಓಕೆ ನಾನು ಮಾಡಬಲ್ಲೆ ಅಂತ ನನ್ ಕಾನ್ಫಿಡೆಂಟ್ ಇತ್ತು, ಬಿಕಾಸ್ ನಾನು ಹೇಳದ್ನಲ್ಲ ಇಷ್ಟು ವಿಚಾರಗಳನ್ನ ಕನ್ಸಿಡರ್ ಮಾಡಿದಾಗ. ಹಂಗಾಗಿ ನನ್ಗೇನು ಅಷ್ಟು ಭಯ ಅನ್ಸ್ಲಿಲ್ಲ. ಆಮೇಲೆ ನನಗೆ ಅವಕಾಶಗಳು ಬರ್ತಾ ಹೋಗ್ತಿತ್ತು, ಅದನ್ನ ನಾನು ಅಟ್ರಾಕ್ಟ್ ಮಾಡ್ತಿದ್ದೆ. ಆಮೇಲೆ ನಾನು ಅದಕ್ಕೋಸ್ಕರ ಡೈಲಿ ಕೆಲಸ ಮಾಡ್ತಿದ್ದೆ, ಫ್ರೀ ಆಗಿ ಏನ್ ಬರಲ್ವಲ್ಲ, ಡೈಲಿ ನಾನು ವಿಡಿಯೋಸ್ ಪೋಸ್ಟ್ ಮಾಡ್ಬೇಕು. ಸೊ ಈ ತರದೆಲ್ಲ ಮಾಡ್ತಿದ್ದಂಗೆ ನನ್ಗೂ ಕೂಡ ಅವಕಾಶಗಳು ಬರಕ್ ಸ್ಟಾರ್ಟ್ ಆಯ್ತು, ಪೇಮೆಂಟ್ಸ್ ಬರಕ್ ಸ್ಟಾರ್ಟ್ ಆಯ್ತು. ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ, ನಾನು ಪ್ರೀವಿಯಸ್ ಅಲ್ಲಿ ಏನ್ ವರ್ಕ್ ಮಾಡ್ತಿದ್ನಲ್ಲ, ಅವಾಗ ನಂಗೆ ಅಲ್ಲಿ ಕೆಲಸ ಮಾಡ್ಕೊಂಡೆ ಕೆಲವೊಂದು ಸೆಷನ್ಸ್ಗಳನ್ನೆಲ್ಲ ತಗೊಂತಿದ್ದೆ. ಸೊ ಅಷ್ಟೆಲ್ಲ ಸೆಷನ್ಸ್ಗಳು ತಗೊಂತ ಸ್ವಲ್ಪ ಅಮೌಂಟ್ ನ ಸೇವಿಂಗ್ಸ್ ಅಂತ ಇಟ್ಕೊಂಡಿದ್ದೆ. ಸೇವಿಂಗ್ಸ್ ಅಂದ್ರೆ ತುಂಬಾ ದೊಡ್ಡದಾಗೇನಲ್ಲ, ಒಂದ್ ಮಿನಿಮಮ್ ಅಮೌಂಟ್ ನ ನಾನು ಸೇವಿಂಗ್ ಆಗಿ ಇಟ್ಟಿದ್ದೆ. ಅದ್ರಲ್ಲೇ ನಾನು ಬ್ಯಾಲೆನ್ಸ್ ಮಾಡ್ಕೊಂಡ್ ಬರ್ತಿದ್ದೆ. ಅದಾದ್ಮೇಲೆ ಯೂಟ್ಯೂಬ್ ಅಲ್ಲಿ ನನ್ಗೆ ಎವ್ರಿ ಮಂತ್ ಒಂದು ನನ್ ರೆಂಟ್ ಪೇ ಮಾಡಕ್ ಆಗೋಷ್ಟು ದುಡ್ಡಾರು ನಾನು ಅರ್ನ್ ಮಾಡ್ಕೊಂಡ್ಬಿಡ್ತೇನೆ. ಯೂಟ್ಯೂಬ್, ಗೂಗಲ್ ಆಡ್ಸೆನ್ಸ್ ಅಂತ ಅಷ್ಟರು ನನಗ್ ಬಂದೇ ಬರುತ್ತೆ. ಅದನ್ನ ನಾನು ಬೇಸ್ಡ್ ಆನ್ ನನ್ನ ವಿಡಿಯೋಸ್ ವ್ಯೂಸ್ ಹೆಂಗ್ ಹೋಗ್ತದೆ ಅನ್ನೋದ್ರ ಮೇಲೆ ಅದನ್ನ ನಾನ್ ಡಿಸೈಡ್ ಮಾಡಕ್ಕಾಗಲ್ಲ, ಅದು ಡಿಸೈಡ್ ಆಗುತ್ತೆ. ಬಟ್ ಅಷ್ಟು ಮಾತ್ರ ಬರುತ್ತೆ ಅನ್ನೋ ಕಾನ್ಫಿಡೆಂಟ್ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಸೊ ಅಲ್ಲಿ ಒಂಥರ ಕಾನ್ಫಿಡೆಂಟ್ ಬಂತು. ಆಮೇಲೆ ಕುತ್ಕೊಂಡು ನಾನು ಏನ್ ಮಾಡ್ದೆ, ಬರೆಯಕ್ ಶುರು ಮಾಡ್ದೆ. ಲೈಕ್ ನಂದು ಎಕ್ಸ್ಪೆನ್ಸಸ್ ಎಷ್ಟಿದೆ, ಇವಾಗ ನಾನು ಜಾಬ್ ಬಿಟ್ಟಾಗ ನನ್ಗೆ ಎಲ್ಲೆಲ್ಲಿಂದ ಇನ್ಕಮ್ ಬರಬಹುದು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ದೆ ಕುತ್ಕೊಂಡಾಯ್ತಾ. ಆಲ್ಮೋಸ್ಟ್ ಅಲ್ದೇ ಇದ್ರು ಸ್ವಲ್ಪ ನನ್ಗೇನ್ ಸ್ಯಾಲ್ರಿ ತಗೊಂತಿದ್ದೆ ಅಷ್ಟಕ್ಕೆ ಈಕ್ವಲ್ ಆಗಿ ಬರಕ್ ಸ್ಟಾರ್ಟ್ ಆಯ್ತು. ಒಂದ್ ತಿಂಗಳು ಜಾಸ್ತಿನೇ ಹೋಗಿದೆ, ಒಂದ್ ತಿಂಗಳು ಕಡಿಮೆನು ಮೀಡಿಯಂ ಆಗಂತೂ ಆಗಿದೆ. ಈ ರೀತಿಯಾಗಿ ಕುತ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. ಅವಾಗ ಅನ್ನಿಸ್ತು, ಓಕೆ ಇಟ್ ಈಸ್ ಈಸಿ, ಮಾಡಬಹುದು, ಒಂದು ಚಾನ್ಸ್ ನಾನು ತಗೋಬಹುದು. ಇನ್ ಕೇಸ್ ನನಗೇನೋ ವರ್ಕೌಟ್ ಆಗ್ತಿಲ್ಲಪ್ಪ ಅಂತ ಅನ್ಸಿದ್ರೆ ಇಟ್ಸ್ ಓಕೆ, ನಾನು ಮತ್ತೆ ಕಾರ್ಪೊರೇಟ್ಗೆ ಹೋಗ್ಬೋದು, ಮತ್ತೆ ಸೇಮ್ ಕಡಿಮೆ ಸ್ಯಾಲ್ರಿಗೆ ಕೆಲಸ ಮಾಡ್ಬೋದು. ಬಿಕಾಸ್ ಐ ಕ್ಯಾನ್ ಮ್ಯಾನೇಜ್, ಹೈ ಸ್ಯಾಲ್ರಿಲೂ ಮ್ಯಾನೇಜ್ ಮಾಡ್ಬೋದು, ಲೋ ಸ್ಯಾಲ್ರಿ ನಾನು ಮ್ಯಾನೇಜ್ ಮಾಡ್ಬೋದು. ಈ ರೀತಿ ಕಾನ್ಫಿಡೆಂಟ್ ಮೈಂಡ್ ಅಲ್ಲಿ ಇತ್ತು. ಇನ್ನು ಫ್ಯೂಚರ್ ಅಲ್ಲಿ ಏನಾದ್ರು ನನಗೆ ಅನ್ಸಿದ್ರೆ, ಇನ್ ಕೇಸ್ ನಂಗೆ ಅನ್ಸಿದ್ರೆ ಡೆಫಿನೆಟ್ಲಿ ನಾನು ಹೋಗಿ ಕೆಲಸ ಮಾಡ್ತೀನಿ. ಸೊ ಅಷ್ಟು ಕಾನ್ಫಿಡೆಂಟ್, ಅಷ್ಟು ಧೈರ್ಯ ಅಂತೂ ನನಗೆ ಡೆಫಿನೆಟ್ಲಿ ಇದೆ. ಆ ಒಂದು ಮನಸ್ಥಿತಿ ಮೇಲೆನೆ ನಾನು ಈ ಡಿಸಿಷನ್ ತಗೊಂಡಿರೋದು. ಬಿಕಾಸ್ ಅದನ್ನ ಹೇಳದ್ನಲ್ಲ, ಐ ಕ್ವಿಟ್ ಅಂತ ಹೇಳಕ್ಕೆ ನಾನು ಸ್ವಲ್ಪ ಟೈಮ್ ತಗೊಂಡೆ. ಬಿಕಾಸ್ ಹೌದಾ, ಮಾಡ್ಬೋದಾ, ಹೆಂಗ್ ವರ್ಕೌಟ್ ಆಗುತ್ತಿದೆಲ್ಲ, ಇದೆಲ್ಲ ಅನಲೈಸ್ ಮಾಡ್ಬೇಕು. ನಾನು ಎಷ್ಟೇ ವರ್ಷಗಳಿಂದ ಕಾಂಟೆಂಟ್ ಮಾಡ್ಕೊಂಡು ಬಂದಿದ್ರು ಸಹ, ಬಟ್ ಇವಾಗ ಕಂಪ್ಲೀಟ್ ಫುಲ್ ಟೈಮ್ ಆಗ್ತೀನಂತ ಬಂದಾಗ ತುಂಬಾ ವಿಚಾರಗಳನ್ನ ಡಿಗ್ ಮಾಡ್ಬೇಕಾಗತ್ತೆ. ನನಗೇನ್ ಸೂಟ್ ಆಗ್ತದೆ, ವರ್ಕ್ ಆಗ್ತಿಲ್ಲ, ಎಲ್ಲವನ್ನು ನಾನು ಹುಡುಕ್ಬೇಕಾಗತ್ತೆ. ಇಟ್ಸ್ ನಾಟ್ ದಟ್ ಈಸಿ. ಸೊ ಈ ತರದ್ದೆಲ್ಲ ಯೋಚನೆ ಮಾಡಿದೀನಿ ಕೂಡ. ಅಂಡ್ ನಾನು ಯಾರನ್ನು ಕೇಳಬೇಕು ಅಂತ ಅವಶ್ಯಕತೆ ಇಲ್ಲ. ಅವಾಗ್ಲೇ ಹೇಳದ್ನಲ್ಲ, ನಾನು ಯಾರನ್ನು ಕೇಳೋ ಅವಶ್ಯಕತೆ ಇಲ್ಲ, ಯಾರಿಗೂ ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ನನ್ನ ಡಿಸಿಷನ್ ನಾನೇ ಮಾಡ್ಕೊಂತಿರೋದು. ಸೊ ನನ್ನ ಲೈಫ್ನ ನಾನು ಶುರು ಮಾಡಿದ್ದು ಸ್ಕ್ರಾಚ್ ಇಂದಾನೆ ಅಲ್ವಾ. ಇನ್ ಕೇಸ್ ಅಂತ ದಿನಗಳು ಬಂದ್ರು ಕೂಡ ನಾನು ಸ್ಕ್ರಾಚ್ ಇಂದಾನೆ ಸ್ಟಾರ್ಟ್ ಮಾಡ್ತೀನಿ. ಅವಮಾನ ಪಟ್ಕೊಳ್ಳೋದು, ಓ ನಾನು ತುಂಬಾ ಚೆನ್ನಾಗಿ ಬದುಕ್ತಿದ್ದೆ, ಓ ಅಮ್ಮ ಮ್ಯಾನಿಫೆಸ್ಟೇಷನ್ ಕೋರ್ಸ್, ಓ ನಾನು ಲೋ ಆಗಂಗಿಲ್ಲ, ಓ ನಾನು ಕಡಿಮೆ ಲೈಫಲ್ಲಿ ಬದುಕಕ್ಕಾಗಲ್ಲ, ಹಿಂಗೆ ಹಂಗೆ ಆ ರೀತಿಯ ಥಾಟ್ಸ್ಗಳನ್ನೆಲ್ಲ ನಾನು ದೂರ ಮಾಡಕ್ ಶುರು ಮಾಡ್ಬಿಟ್ಟೆ. ಬಿಕಾಸ್ ಅದ್ ನನಗೇನು ಸರ್ವ್ ಮಾಡಲ್ಲ ಲೈಫಲ್ಲಿ. ಹಂಗಾಗಿ ಆ ಡಿಸಿಷನ್ ತಗೊಳಕ್ ನನ್ಗೆ ಈಸಿ ಆಯ್ತು. ಸೊ ನಾನಿವಾಗ ಫುಲ್ ಟೈಮ್ ಕಾಂಟೆಂಟ್ ಕ್ರಿಯೇಟರ್ ಮತ್ತೆ ಫುಲ್ ಟೈಮ್ ಯೂಟ್ಯೂಬರ್ ಆಗಿದ್ದೀನಿ. ಇದು ನನ್ನ ಪ್ರೊಫೆಷನ್ ಇವಾಗ. ಸೊ ನೀವು ನನ್ನ ಯೂಟ್ಯೂಬರ್ ಅಥವಾ ಇನ್ಫ್ಲೂಯೆನ್ಸರ್, ಸೋ ಮೆನಿ ನೇಮ್ಸ್ ಗಳು ಬಂದ್ಬಿಟ್ಟಿದೆ ಗೈಸ್ ಇವಾಗಂತೂ. ಯೂಟ್ಯೂಬರ್, ಇನ್ಫ್ಲೂಯೆನ್ಸರ್, ಕ್ರಿಯೇಟರ್ ಅಂತೆಲ್ಲಾನು ಕರೀತಾರೆ. ಸೊ ಇವಾಗ ನಾನು ಫುಲ್ ಟೈಮ್ ಆಗಿ ಇದನ್ನೇ ಮಾಡ್ಕೊಂಡಿದ್ದೀನಿ. ಬಿಕಾಸ್ ತುಂಬಾ ಜನ ಕೇಳ್ತಾನೆ ಇದ್ರೆ, ನೀವು ಜಾಬ್ ಬಿಟ್ರಾ ಅಂತ ಹೇಳ್ಬಿಟ್ಟು. ಎಸ್, ನಾನು ಜಾಬ್ ಬಿಟ್ಟಿದ್ದೀನಿ. ನಾನು ಫುಲ್ ಟೈಮ್ ಕಾಂಟೆಂಟ್ ಕ್ರಿಯೇಟರ್ ಮತ್ತೆ ಯೂಟ್ಯೂಬರ್ ಆಗಿದ್ದೀನಿ. ಇಷ್ಟು ನನ್ನ ಥಾಟ್ ಪ್ರಾಸೆಸ್. ಏನಾಯ್ತು ಆ 6 month ಅಲ್ಲಿ, ಎಷ್ಟೆಲ್ಲ ಚೇಂಜಸ್ ಆಗಿದೆ ಅನ್ನೋದ್ರ ಬಗ್ಗೆ. ನೆಕ್ಸ್ಟ್ ಕಮ್ಸ್ ಟು ಫೈನಾನ್ಷಿಯಲಿ ಏನ್ ಬ್ಯಾಕಪ್ ಇಟ್ಕೊಂಡಿದ್ದೀನಿ ಅಂತ ಕೇಳೋದಾದ್ರೆ, ಫ್ರಾಂಕ್ಲಿ ಸ್ಪೀಕಿಂಗ್ ಅಷ್ಟಿದೆ ದುಡ್ಡು, ಇಷ್ಟಿದೆ, ಅಲ್ಲಿಟ್ಟಿದೀನಿ, ಇದು ಬರುತ್ತೆ ಅನ್ನೋದೇನು ಇಲ್ಲ. ನನ್ PF ಅಮೌಂಟ್ ಇದೆ, ಅಫ್ಕೋರ್ಸ್ ಅದು ನಾನು ಯಾವತ್ತೂ ಇನ್ನೂ ಟಚ್ ಮಾಡಿಲ್ಲ, ಅದನ್ನ ಚೆಕ್ ಕೂಡ ಮಾಡಕ್ ಹೋಗ್ಲಿಲ್ಲ. ನೆಕ್ಸ್ಟ್ ಬರೋದಾದ್ರೆ, ನಾನು ಸೇವಿಂಗ್ಸ್ ಅಂತ ಇಟ್ಕೊಂಡಿದ್ದೀನಿ. ನಂದು ಏನು ಅಂದ್ರೆ ಸ್ವಲ್ಪ ಸೇವಿಂಗ್ಸ್ ಅಂತ ಇರುತ್ತೆ. ಆಯ್ತಾ, ಇವಾಗ ನಾನು ಜಾಬ್ ಮಾಡದೇ ಇದ್ರು ಒಂದು 2 to 3 months ಆರಾಮ್ಸೆ ಸರ್ವೈವ್ ಆಗೋತಿರೋದು ಒಂದು ಬೇಸಿಕ್ ಸ್ಯಾಲ್ರಿ ತರದ್ದು ಒಂದು ಸ್ವಲ್ಪ ತರ ಸೇವಿಂಗ್ಸ್ ಇಟ್ಕೊಂಡಿದ್ದೀನಿ. ಆಮೇಲೆ ನಂದೊಂದು ನಿಪಾನ್ ಪೇಂಟ್ಸ್ ಅಲ್ಲಿ ಒಂದಷ್ಟು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ದುಡ್ಡು ಹಾಕಿದ್ದೆ, ಅಲ್ಲಿ ಒಂದಷ್ಟು ಅಮೌಂಟ್ ಇದೆ. ದಟ್ ಈಸ್ ಒನ್ ಆಫ್ ಮೈ ಸೇವಿಂಗ್ಸ್ ಅಂತ ಹೇಳ್ಬೋದು. ಈ ಡೈಲಿ ಲೈಫಲ್ಲಿ ನಂದು ಏನ್ ನಡೀತಿರುತ್ತೆ ಅಂದ್ರೆ,
ಕ್ಲೈಂಟ್ಸ್ಗಳು ನಂಗೆ ಡೈಲಿ ಸಿಗ್ತಾರೆ, ಅಥವಾ ವೀಕ್ಲಿ 4 to 5 ಕ್ಲೈಂಟ್ ಸಿಗ್ಬೋದು, ಅಥವಾ ವೀಕ್ಲಿ 2 ಸಿಗ್ಬೋದು. ಸೊ ಆ ರೀತಿಯಾಗಿ ದುಡ್ಡನ್ನ ನಾನು ಸೇವ್ ಮಾಡ್ಕೊಂಡು ಬರ್ತೀನಿ. ನಾನು ಆ ರೀತಿಯಾಗಿ ಸೇವ್ ಮಾಡ್ತೀನಿ. ಮತ್ತೆ ಪಿಗ್ಗಿ ಬ್ಯಾಂಕು ಎವ್ರಿ ಮಂತ್ ನನಗೇನು ಯೂಟ್ಯೂಬ್ ಅಲ್ಲಿ ಎಷ್ಟಾದ್ರೂ ಬರ್ಬೋದು, ಅದು ನನ್ನ ಒಂದ್ 2,000 ಆದ್ರೂ ಪರವಾಗಿಲ್ಲ, ಯೂಟ್ಯೂಬ್ ಮನಿ ಏನ್ ಬರುತ್ತೆ ಅದ್ರಿಂದ ನಾನು ಇಷ್ಟು ಪರ್ಸೆಂಟ್ ಅಮೌಂಟ್ ನ ಎತ್ತಿಡಕ್ಕೆ ಶುರು ಮಾಡಿದೀನಿ ಫ್ರಮ್ ಪಾಸ್ಟ್ 2 months ಇಂದ. ಸೊ ನಂಗೆ ಪಿಗ್ಗಿ ಬ್ಯಾಂಕು ಕೂಡ ತುಂಬಾನೇ ಹೆಲ್ಪ್ ಮಾಡುತ್ತೆ ಫೈನಾನ್ಷಿಯಲ್ ವೈಸು. ನಾನು ಆಲ್ರೆಡಿ ಒಂದು ಏನಂತಾರೆ ಲೈಫ್ ಇನ್ಶೂರೆನ್ಸ್ ನ ತಗೊಂಡಿದ್ದೀನಿ. ಅದಕ್ಕೆ ನಮ್ಮಮ್ಮದು ಇದು ಕೊಟ್ಟಿದ್ದೀನಿ, ಏನಂತಾರಪ್ಪ, ನಾಮಿನಿ ಕೊಟ್ಟಿದ್ದೀನಿ. ಸೊ ಅದು ಈ ವರ್ಷ ಬರ್ಬೋದು, ಮೇ ಬಿ ಅದು 13,000 ರೂಪಾಯಿ ಇದೆ, ಅದನ್ನ ಪೇ ಮಾಡ್ಬೇಕು. ಅದ್ ಬಿಟ್ಟು ಹೆಲ್ತ್ಗೆ ಅಂತ ನಾನು ಯಾವ್ದೇ ತರ ತಗೊಂಡಿದ್ದೆ, ಬಟ್ ಇವಾಗ ನಾನು ಬ್ಯಾಂಕ್ ಅಲ್ಲಿ ಇಲ್ದೇ ಇರೋ ಕಾರಣ ನಾನು ಅದು ಮತ್ತೆ ಪೇ ಮಾಡಿ ತಗೊಳಕ್ ಹೋಗ್ಲಿಲ್ಲ. ಹೆಲ್ತ್ ಇನ್ಶೂರೆನ್ಸ್ ಬೇಸಿಕಲಿ ತಗೊಂಡಿಲ್ಲ. ಮೇ ಬಿ ಅದ್ರ ಕಡೆ ಸ್ವಲ್ಪ ವರ್ಕ್ ಮಾಡ್ಬೇಕು ಅಂತ ಅನ್ಸುತ್ತೆ, ಬಿಕಾಸ್ ಅದೆಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇನ್ಶೂರೆನ್ಸ್ಗಳು ಇರ್ಬೇಕಾಗುತ್ತೆ ಲೈಫ್ ಅಲ್ಲಿ. ಸೊ ಅದೊಂದು ನಾನು ಮಾಡ್ಬೇಕಾಗಿರೋದು. ಅದನ್ನ ಬಿಟ್ರೆ ಇವಾಗ ಏನ್ ಕ್ಲೈಂಟ್ಸ್ ಕಡೆಯಿಂದ ಬರುತ್ತೆ, ಬ್ರಾಂಡ್ಸ್ ನನಗೆ ಇವತ್ತೇ ಪೇ ಮಾಡತ್ತೆ ಅಂತ ಹೇಳಕ್ ಆಗಲ್ಲ. 1 month ಆದ್ಮೇಲೂ ಮಾಡುತ್ತೆ, 2 months ಆದ್ಮೇಲೂ ಕೂಡ ನನಗೆ ಪೇ ಮಾಡ್ತಾರೆ. ಸೊ ಈ ರೀತಿಯಾಗಿ ಪೇ ಮಾಡೋದು ಏನಾಗುತ್ತೆ, ಈ ಮಂತ್ ಕೆಲಸ ಮಾಡಿದ್ರೆ ನೆಕ್ಸ್ಟ್ ಮಂತ್ ಬಂದಾಗ ನಂಗೆ ಬ್ಯಾಲೆನ್ಸ್ ಆಗುತ್ತೆ. ಈ ಮಂತ್ ನಾನು ಸೇವಿಂಗ್ಸ್ ಎಲ್ಲ ಯೂಸ್ ಮಾಡಿದ್ರೆ ನೆಕ್ಸ್ಟ್ ಮಂತ್ ಏನ್ ಬರುತ್ತೆ ಅದು ಬ್ರ್ಯಾಂಡ್ ಕಡೆಯಿಂದ ಬಂದಾಗ ಅದನ್ನ ನಾನು ಯುಟಿಲೈಸ್ ಮಾಡ್ಕೊಂತೀನಿ, ಅದ್ರಲ್ಲೂ ಕೂಡ ಸೇವಿಂಗ್ಸ್ ಮಾಡ್ತೀನಿ. ಅಂಡ್ ಈ ರೀತಿಯಾಗಿ ನಾನು ಫೈನಾನ್ಸ್ ನ ಮ್ಯಾನೇಜ್ ಮಾಡ್ಕೊಂಡು ಬರ್ತಿರೋದು. ಅಂಡ್ ಆಲ್ಸೋ ನಾನು ಒಂದು ನೋಟ್ ಇಟ್ಕೊಂಡಿದ್ದೀನಿ ನನ್ನ ಫೋನ್ ಅಲ್ಲಿ. ಫೋನ್ ಶೂಟ್ ಮಾಡ್ತಿದ್ದೀನಲ್ಲ ಗೂಗಲ್ ಪಿಕ್ಸೆಲ್, ಇದರಲ್ಲಿ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಾರಿ, ಇದರಲ್ಲಿ ಏನೋ ಎಲ್ಲಾನು ನೋಟ್ ಮಾಡಿ ಇಟ್ಟಿದ್ದೀನಿ. ಯಾವ್ಯಾವ ಮಂತು ನಾನು ಯಾವ್ಯಾವ ಬ್ರಾಂಡ್ ಜೊತೆ ಕೆಲಸ ಮಾಡ್ತಿದ್ದೇನೆ ಇದನ್ನ ನಂಗೆ ಅನು ಹೇಳ್ಕೊಟ್ಟಿದ್ದೆ, ಆಯ್ತಾ. ಎಲ್ಲಾನು ನೋಟ್ ಡೌನ್ ಮಾಡಿ ಇಟ್ಕೊ, ನಿಂಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಷ್ಟು ಈ ಮಂತ್ ನನ್ಗೆ ಇನ್ಕಮ್ ಎಷ್ಟು ಬಂದಿದೆ ಯೂಟ್ಯೂಬ್ ಇಂದ, ಬ್ರಾಂಡ್ಸ್ ಇಂದ, ಟೋಟಲ್ ಕ್ಲೈಂಟ್ಸ್ ಮಂತ್ ಎಂಡ್ ವರ್ಗು ನೋಡಿದಾಗ ಎಷ್ಟು ಕ್ಲೈಂಟ್ಸ್ ಇಂದ ಎಷ್ಟು ದುಡ್ಡು ಬಂದಿದೆ. ಆಮೇಲೆ ನಾನೇನ್ ಸ್ಪೆಂಡ್ ಮಾಡಿರೋದು ನಾನು ಅಷ್ಟು ಮೆನ್ಷನ್ ಮಾಡಿಲ್ಲ, ಬಟ್ ನನ್ಗೆ ಎಷ್ಟು ಇನ್ಕಮ್ ಬರ್ತಿದೆ ಅನ್ನೋದನ್ನ ನಾನು ಎವ್ರಿ ಡೇ ನಂಗೆ ದುಡ್ಡು ಬಂದ್ರು ಸಹ ಅಲ್ಲಿ ಆಡ್ ಮಾಡ್ತಾ ಹೋಗ್ತೀನಿ. ಸೊ ಅದು ಕೂಡ ನನ್ಗೆ ಈಸಿ ಆಗ್ತದೆ. ಅಂದ್ರೆ ನನ್ನ ಯಾರ ಜೊತೆ ಎಲ್ಲ ಕೆಲಸ ಮಾಡಿದೀನಿ, ಬ್ರಾಂಡ್ ಜೊತೆ, ಅದನ್ನೆಲ್ಲ ಈಸಿಯಾಗಿ ನನ್ಗೆ ಟ್ರ್ಯಾಕ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಅದರಿಂದ ಫೈನಾನ್ಸ್ ಕೂಡ ನನ್ಗೆ ಬ್ಯಾಲೆನ್ಸ್ ಆಗ್ತದೆ ಅಂತ ನನಗೆ ಪರ್ಸನಲಿ ಅನ್ಸಕ್ ಸ್ಟಾರ್ಟ್ ಆಗಿದೆ. ಈ ರೀತಿಯಾಗಿ ಫೈನಾನ್ಷಿಯಲ್ ಬ್ಯಾಕಪ್ ನಾನು ಇಟ್ಕೊಂಡಿರೋದು. ನಿಮ್ಮಲ್ಲೂ ತುಂಬಾ ಜನ ಅಂದ್ರೆ ಒಬ್ರೇ ನೀವು ಬದುಕ್ತಿದ್ರ ಅಂದ್ರೆ ನೀವು ಡೆಫಿನೆಟ್ಲಿ ಡಿಸಿಷನ್ ತಗೋಬಹುದು. ಒಂದ್ ಚಿಕ್ಕದಾಗ ಏನಾದ್ರು ಒಂದು ಇನ್ಕಮ್ ಅಥವಾ ಪಾರ್ಟ್ ಟೈಮ್ ಜಾಬ್ ಮಾಡಿನೋ ಏನಾದ್ರು ನೀವು ಬ್ಯಾಲೆನ್ಸ್ ಡೆಫಿನೆಟ್ಲಿ ಮಾಡ್ಬೋದು. ಬಟ್ ನಾನ್ ಹೇಳೋದಂದ್ರೆ ನೀವು ಕೆಲಸ ಮಾಡ್ತಿದ್ದಾಗ್ಲೇನೆ ಯಾವ್ದಾರು EMI ತಗೊಂಡು ಮುಗಿಸ್ಬೇಕಂದ್ರೆ ಮುಗಿಸ್ಬಿಡಿ. ಬಿಕಾಸ್ ನಾನು ಅದೇ ತರ ಮುದ್ದೆಲ್ಲ ಮಾಡ್ಕೊಂಡ್ ಬಂದಿರೋದು. ನಾನು ಇವತ್ತರೆಗೂ ಮೇ ಬಿ 2 EMI ತಗೊಂಡಿದ್ದೀನಿ ಅಷ್ಟೇ ಅನ್ಸುತ್ತೆ, ಫೋನ್ಗಳಿಗೆ ಮಾತ್ರನೇ. 9 months ಇಟ್ಕೊಂತಿದ್ದೆ. ಎವ್ರಿ ಮಂತ್ 4,000 to 5,000 ರೂಪಾಯಿ ಪೇ ಮಾಡ್ಕೊಂಡ್ಬಿಡ್ತದೆ. ಅದು ನಾನು ಜಾಬಲ್ಲಿ ಜಾಯ್ನ್ ಆಗಿ ಡೇ ಅಥವಾ ಸೆಕೆಂಡ್ ಮಂತ್ ಇಂದಾನೆ ಯಾವ್ದಾರು ಒಂದು EMI ನನ್ಗೆ ಏನಾರು ಒಂದು ವಸ್ತು ತಗೋಬೇಕು ಅಂತಂದ್ರೆ ತಗೊಂಡ್ಬಿಡ್ತದೆ. ಸೊ ಆ ತರ ತಗೊಂಡೇನಾಗುತ್ತೆ, ಈಸಿ ಆಗುತ್ತೆ. ನೀವು ಅಟ್ಲೀಸ್ಟ್ 1 year ಆದ್ರೂ ಎಷ್ಟೇ ಕಷ್ಟ ಆದ್ರೂ ಕಂಪ್ಲೀಟ್ ಮಾಡೇ ಮಾಡ್ತೀರಾ. ಈ ಗ್ಯಾಪ್ ಅಲ್ಲೇ ನೀವು ಆ EMI ಕೂಡ ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ. ನಾನು ಈ ರೀತಿಯಾಗಿ ಪ್ಲಾನ್ ಮಾಡ್ತಿದ್ದು. ಅದೇ ತರ ಈ ಗೂಗಲ್ ಪಿಕ್ಸೆಲ್ ಫೋನ್ ತಗೊಂಡಿದ್ದು, ನನ್ನ ಐಫೋನ್ ಕೂಡ ತಗೊಂಡಿದ್ದು ನಾನು. ಸೊ ಕೆಲ್ಸದಲ್ಲಿದ್ದಾಗ 5,000 ರೂಪಾಯಿ ಪೇ ಮಾಡ್ರೆ ಮುಗ್ದೋಯ್ತು. ಇನ್ನ ಕೆಲ್ಸ ಬಿಟ್ಟ ಮೇಲೆ ಅಥವಾ ಕೆಲ್ಸಕ್ಕೆ ಹುಡುಕ್ಬೇಕಾದ್ರೆ ಈ ಗ್ಯಾಪ್ ಅಲ್ಲೆಲ್ಲ EMIಗಳನ್ನ ಇಟ್ಕೊಳಕ್ ಹೋಗ್ಬೇಡಿ. ಮೇ ಬಿ ನಿಮ್ಗೆ ಸ್ಟ್ರೆಸ್ ತುಂಬಾನೇ ಇರುತ್ತೆ. ಸೊ ಹಂಗಾಗಿ ನಾನ್ ಆ ತರದ್ ಯಾವ್ದು ಮಾಡಿಲ್ಲ. ಇವಾಗ್ಲೂ ನನ್ಗೆ ಇರೋದು ಒಂದು EMI ಅಂದ್ರೆ ನಂದು ವಾಷಿಂಗ್ ಮಿಷಿನ್ ಪೇ ಮಾಡ್ಬೇಕು, ಮತ್ತೆ ವಾರ್ಡ್ರೋಬ್ ತಂದಿದೆ. ಅಂಡ್ ಬೇಸಿಕ್ ಲೈಟ್ ಬಿಲ್ಲು, ವೈಫೈದು, ಮನೆದು ಇಷ್ಟಿರುತ್ತೆ. ಸೊ ನಾನು ಊಟದಲ್ಲಿ ನಾನು ಎಷ್ಟು ಬೇಕನ್ನೋದನ್ನ ಆಚೆ ತಿಂದಿಲ್ಲ ಅಂದ್ರೆ ಆರಾಮಾಗಿ ಉಳಿಸ್ಕೊಂಡು ಹೋಗ್ಬೋದು. ಆ ರೀತಿಯಾಗಿ ಶಾಪಿಂಗ್ ನನ್ ತುಂಬಾ ಅವಶ್ಯಕತೆ ಇದ್ರೆ ಮಾತ್ರ ಇತ್ತೀಚೆಗೆ ನಾನು ಶಾಪಿಂಗ್ ಮಾಡ್ತಿರೋದು. ಆ ರೀತಿಯಾಗಿ ಕಂಟ್ರೋಲಿಂಗ್ ಮಾಡ್ತಾ ಇದ್ದೀನಿ ಅಥವಾ ಶಾಪಿಂಗೇ ಮಾಡ್ತಿಲ್ಲ ಅನ್ನೋದ್ರ ತಪ್ಪಾಗುತ್ತೆ. ಡೆಫಿನೆಟ್ಲಿ ಇಲ್ಲ, ನಾನು ಶಾಪಿಂಗ್ ಮಾಡ್ತೀನಿ. ನಂಗೆ ಅವಶ್ಯಕತೆ ಅನ್ನಿಸ್ತದ್ಯಾ, ಇದನ್ನ ನಾನು ವಿಡಿಯೋ ಮಾಡಿ ಹಾಕಿದಾಗ ಅದರಿಂದ ನಂಗೆ ಒಂದು 10 ರೂಪಾಯಿ ದುಡ್ಡು ಬರ್ತದ್ಯಾ, ಆ ರೀತಿಯಾಗಿ ಯೋಚನೆ ಮಾಡಕ್ ಕೂಡ ಶುರು ಮಾಡಿದ್ದೀನಿ. ಬಿಕಾಸ್ ನಮ್ಮ ಕಾಂಟೆಂಟ್ ಕ್ರಿಯೇಟರ್, ನಾನು ಕಮಿಷನ್ ಬೇಸ್ಡ್ ಆಗಿ ಕೆಲಸ ಮಾಡ್ತೀನಿ. ಸೊ ಅದ್ ನಂಗೆ ಅವಶ್ಯಕತೆ ಇದೆ. ಇಷ್ಟು ವಿಚಾರಗಳನ್ನ ನಾನು ಯೋಚನೆ ಮಾಡಿದೀನಿ ಕುತ್ಕೊಂಡು. ಕೆಲವೊಂದ್ಸಲ ಡೌಟ್ ಬಂದಿದೆ ನನ್ ಮೇಲೆ, ನಾನ್ ಮಾಡಿದ್ ಸರಿನಾ ಅಂತ ಹೇಳ್ಬಿಟ್ಟು. ಮತ್ತೆ ಯಾರೊಬ್ರು ನನ್ನ ಫ್ರೆಂಡ್ ಅಲ್ಲಿ ಯಾರೊಬ್ರು ಅಂದಿದ್ರು, ಏನಪ್ಪಾ ಇನ್ನೊಂದ್ 2 ವರ್ಷ ಮಾಡ್ಬೋದಾಗಿತ್ತೇನೋ ಕೆಲ್ಸ ನೀನು ಅಂತ ಅಂದಿದ್ರು. ಬಟ್ ನನಗೇನಂದ್ರೆ ಥರ್ಡ್ ಪಾರ್ಟಿ ಡಿಸಿಷನ್ ನನ್ ಮೇಲೆ ಹಾಕೊಳಕ್ ನಾನು ರೆಡಿ ಇಲ್ಲ, ಅಥವಾ ಸೆಕೆಂಡ್ ಪಾರ್ಟಿ ಡಿಸಿಷನ್ ನನ್ ಮೇಲೆ ಹಾಕೊಳಕ್ ನಾನು ರೆಡಿ ಇಲ್ಲ. ನಾನ್ ಚಾಲೆಂಜ್ ಆಗಿ ತಗೊಂಡಿದ್ದೀನಿ. ಮೇ ಬಿ ನಿಮ್ಗಿಂತ ನಾನು ಸ್ಲೋ ಗ್ರೋತ್ ಆಗ್ಬೋದು, ಅಥವಾ ಒಂದು 10 ವರ್ಷ ಆದ್ಮೇಲೆ ಗ್ರೋತ್ ಆಗ್ಬೋದು, ನೀವು 5 ವರ್ಷ ಮುಂಚೆನೆ ಗ್ರೋತ್ ಆಗ್ಬಿಡ್ಬೋದು. ಇಟ್ಸ್ ಓಕೆ. ಬಟ್ ನಾನು ಕೂಡ ಬೆಳಿತೀನಿ, ಇನ್ನು ಬೆಟರ್ ಆಗಿ ಬೆಳಿತೀನಿ. ಅದ್ರಲ್ಲೂ ಮ್ಯಾಜಿಕ್ ಅನ್ನೋದು ನನ್ನ ಒಳಗಡೆನೆ ಇದೆ, ನಮ್ಮ ಮೈಂಡ್ ಅಲ್ಲಿ ಇದೆ, ನಮ್ಮ ಸಬ್ ಕಾನ್ಶಿಯಸ್ ಅಲ್ಲಿ ಇದೆ. ನಾವು ಡೆಫಿನೆಟ್ಲಿ ಮ್ಯಾನಿಫೆಸ್ಟ್ ಮಾಡ್ಬೋದು ಎಲ್ಲಾ ವಿಚಾರಗಳನ್ನು. ಹಂಗ ಅನ್ಬಿಟ್ಟು ನಾನು ಕಂಪ್ಲೀಟ್ಲಿ ಮ್ಯಾನಿಫೆಸ್ಟೇಷನ್ ಮೇಲೆ ಡಿಪೆಂಡ್ ಆಗಿದ್ದೀನಿ ಅಂದ್ರೆ ಅದು ತುಂಬಾ ಸುಳ್ಳಾಗುತ್ತೆ.
ಯಾಕೆ ಅಂದ್ರೆ ಮ್ಯಾನಿಫೆಸ್ಟೇಷನ್ ಅಂದ್ರೆ ಜಸ್ಟ್ ಒಂದು ನಂಬಿಕೆನ ಕೊಡುತ್ತೆ, ಜೊತೆಗೆ ನಿಮ್ಗೆ ಅಂದ್ರೆ ನೀವು ಆಕ್ಷನ್ ತಗೊಂತಾ ಇದ್ದಂಗೆ ನಿಮ್ಮ ನಂಬಿಕೆಗಳು ಜಾಸ್ತಿ ಆಗ್ತಾ ಹೋಗುತ್ತೋ. ಕಂಪ್ಲೀಟ್ಲಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಅಂದ್ರೆ ಬರೀ ಡೈಲಿ ಬರಿತೀನಿ, ಡೈಲಿ ಓದ್ತೀನಿ, ಅದು ಮ್ಯಾನಿಫೆಸ್ಟೇಷನ್ ಹಂಗಿರೋದ್ರಿಂದ ನನ್ನ ಲೈಫ್ ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ನಾನು ತುಂಬಾ ಕೆಲಸ ಮಾಡ್ತಿದ್ದೀನಿ. ಇವತ್ ನೋಡಿ ಈ ವಿಡಿಯೋ ಕುತ್ಕೊಂಡು ಮಾಡಿ, ಇದಾದ್ಮೇಲೆ ನಾನು ಇನ್ನು 4 ವಿಡಿಯೋಗಳನ್ನ ಇವತ್ತೇ ಶೂಟ್ ಮಾಡಿ, ಇವತ್ತೇ ಎಡಿಟ್ ಮಾಡಿ ಬ್ರ್ಯಾಂಡ್ ಕಳಿಸ್ಬೇಕು, ನಾನ್ ಮಾಡ್ಬೇಕು ಕೆಲಸ. ಸೊ ಎಲ್ಲಾನು ಇರುತ್ತೆ. ಸೊ 9 to 5 ಜಾಬ್ ತರಾನೇ ಇದು ಆಲ್ಮೋಸ್ಟ್, ಅಂದ್ರೆ ವರ್ಕ್ ಫ್ರಮ್ ಹೋಮ್ ತರ ಇರುತ್ತೆ, ಮನೇಲಿ ಕುತ್ಕೊಂಡು ಮಾಡ್ಬೋದು ನೀವು. ಈ ರೀತಿಯಾಗಿ ನಾನು ಫೈನಾನ್ಷಿಯಲ್ ಪ್ಲಾನಿಂಗ್ ನ ಮಾಡ್ಕೊಂಡಿರುವಂತದ್ದು. ಇನ್ನೂ ಬೆಟರ್ ಆಗಿ ಮಾಡ್ತಿದ್ದೀನಿ. ನಾನು ಪೋಸ್ಟ್ ಆಫೀಸ್ ಅಲ್ಲೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಮಾತಾಡ್ತಿದ್ದೀನಿ, ಯೋಚನೆ ಮಾಡ್ತಿದ್ದೀನಿ, ಅದು ಹೆಂಗ್ ವರ್ಕ್ಔಟ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂತಿದ್ದೀನಿ. ಹೋಪ್ ಆಲ್ಮೋಸ್ಟ್ ಎಲ್ಲಾನು ಕವರ್ ಮಾಡಿದಿರ ಅಂತ ಅನ್ಕೊಂಡಿದ್ದೀನಿ. ನನ್ನ ಡೈಲಿ ಮಂತ್ಲಿ ಎಕ್ಸ್ಪೆನ್ಸಸ್ ಬಗ್ಗೆ ತುಂಬಾ ವಿಡಿಯೋಸ್ ಅಲ್ಲಿ ನಾನು ಹೇಳಿದ್ದೀನಿ, ನೀವು ಅಲ್ಲಿ ಹೋಗಿ ಚೆಕ್ಔಟ್ ಮಾಡ್ಬೋದು. ಅಂಡ್ ನೀವೇನಾದ್ರು ಫುಲ್ ಟೈಮ್ ಕಾಂಟೆಂಟ್ ಕ್ರಿಯೇಟರ್ ಆಗ್ಬೇಕು ಅಥವಾ ಯೂಟ್ಯೂಬರ್ ಆಗ್ಬೇಕು ಅಂತ ಇಂಟ್ರೆಸ್ಟ್, ಡೆಫಿನೆಟ್ಲಿ ನೀವು ಶುರು ಮಾಡ್ಬೋದು. ಬಿಕಾಸ್ ನೀವು ನಿಮ್ ಕಾಂಟೆಂಟ್ ಚೆನ್ನಾಗಿರ್ಬೋದು, ನಿಮ್ ಫ್ಯಾಮಿಲಿ ಎಲ್ಲ ನಿಮ್ಗೆ ಸಪೋರ್ಟ್ ಮಾಡ್ಬೋದು. ಸೊ ಹಂಗಾಗಿ ನೀವು ಬೇಗ ಏನಂತಾರೆ ಬೇಗ ಫೇಮಸ್ ಆಗ್ಬೋದು, ದುಡ್ಡು ಜಾಸ್ತಿ ಮಾಡ್ಬೋದು. ಸೊ ಯಾರಿಗೂ ಯಾರನ್ನು ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡಿ ಗೈಸ್. ನಿಮ್ ಗ್ರೋತ್ ತುಂಬಾ ಫಾಸ್ಟ್ ಆಗಿ ಆಗುತ್ತೆ. ಜಸ್ಟ್ ಇಫ್ ಯು ವಾಂಟ್ ಟು ಸ್ಟಾರ್ಟ್ ಮಾಡಿ, ಕರಿಯರ್ ಅಲ್ಲಿ ಇದ್ದಾಗೆ ಶುರು ಮಾಡ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ ಅಂತ ನನ್ಗನ್ಸುತ್ತೆ. ಹೋಪ್ ಈ ವಿಡಿಯೋದಲ್ಲಿ ನಾನು ಅದಕ್ಕೂ ಆನ್ಸರ್ ಮಾಡಿದೀನಿ ಅಂತ ಅನ್ಕೊಂಡಿದೀನಿ. ಎಸ್, ತುಂಬಾ ಜನ ನೀವು ನನ್ನ ಫೇವ್ರೆಟ್ ಕ್ರಿಯೇಟರ್, ತುಂಬಾ ಫೇವ್ರೆಟ್ ಇನ್ಫ್ಲೂಯೆನ್ಸರ್ ಅಂತ ಹೇಳ್ತೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ. ನಾನು ತುಂಬಾ ಖುಷಿ ಆಗುತ್ತೆ ನಿಮ್ಮ ಮೆಸೇಜಸ್ನೆಲ್ಲ ನೋಡೋದಕ್ಕೆ. ಅಂಡ್ ಎಸ್, ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ನನ್ನ ಜಾಬ್ ರಿಲೇಟೆಡ್ ವಿಡಿಯೋ. ಅಂಡ್ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್. ಬಾಯ್.